ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಸೋಮವಾರ ಶಿವಂದ ವಾರ. ಇವತ್ತ ಸ್ಪೆಷಲ್ ದಿನ. ಎಲ್ಲರಿಗೂ ಬಹಳ ಶನಿವಾರ ರವಿವಾರ ಮುಗಿದ್ಮೇಲೆ ಸೋಮವಾರ ಬರ್ತದಲ್ಲ, ಅದು ಬಹಳ ಸ್ಪೆಷಲ್ ಇರ್ತದ. ಸೋಮವಾರ ಬಂದ್ಮೇಲೆ ಒಂದು ವಾರ ಮಟ ಹೆಂಗ್ ದಿನ ಹೋಗ್ತದ ಗೊತ್ತಾಗಲ್ಲ. ಮತ್ತೆ ಶನಿವಾರ ರವಿವಾರ ಬರ್ತದ, ಮತ್ತೆ ಸೋಮವಾರ ಬರ್ತದ. ಹಿಂಗ ದಿನಗಳ ಪಟ 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 ಹೆಂಗ ಹೋಗ್ತಾ ಇರ್ತಾವ. ಅದಕ್ಕೆ ಹೇಳ್ತಾ ಇದೀವಿ ಅಮ್ಮನಿಗಳೇ, ದಿನಗಳ ಹಂಗ ಉರುಳ್ತಾ ಇರ್ತಾವ. ಹೋಗಿದ್ ದಿನ ವಾಪಸ್ ಬರಲ್ಲ. ಎಷ್ಟಾಗ್ತದ ಅಷ್ಟು ಖುಷಿಯಿಂದಿರಿ, ಪ್ರೀತಿಯಿಂದಿರಿ, ನಗ್ನಗ್ತಾ ಇರಿ. ನಿಮ್ ಜೊತೆ ಯಾರು ಇರ್ತಾರಲ್ಲ ಅವ್ರ ಜೊತೆ ಜೀವನಾನ ಎಂಜಾಯ್ ಮಾಡ್ರಿ. ಆಮೇಲೆ ಅದಿಲ್ಲ ಇದಿಲ್ಲ ಅನ್ನೋಕ್ಕಿಂತಲೂ ಎಲ್ಲಾನು ಇದೆ ಅನ್ಕೊಂಡು ನಾವು ಇರೋದೇ ಎಷ್ಟು ಇದೆಲ್ಲ. ಈಗ ನಂಗ ನೋಡ್ತಾ ಇದ್ದೀರಾ, ಎಷ್ಟು ದಿನದಿಂದ ನಮ್ ಲಾಗ್ ನೋಡ್ತಾ ಇದ್ದೀರಾ ನೀವು, ಡೈಲಿ ಲಾಗ್. ನಾ ಮಾಡಿದ್ದೇನೋ ಅದೇ ಮಾಡ್ತೀನಿ ದಿನಾಲು. ನಾನು ಹಿಂಗ ಅಂದಿದ್ದೆ, ನಮ್ಮ ಮನಿಯೊಳಗ ಕುತ್ಕೊಂಡ ಹೆಂಗಪ್ಪ ಅಂತ ಮನಿಯೊಳಗ ಇರೋದು, ಯಾವಾಗ್ಲೂ ಮನಿಯೊಳಗ ವಿಡಿಯೋ ಮಾಡೋದ, ಮನಿಯೊಳಗ ನಾ ಎಲ್ಲಿ ಹೊರಗೆ ಹೋಗಲ್ಲ ಏನಿಲ್ಲ ಅನ್ಕೊಂಡು ನಾನು ಡಿಪ್ರೆಷನ್ ಒಳಗೆ ಹೋಗಿದ್ದೆ. ಅಂದ್ರೆ ನಾ ಈ ರೀತಿ ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ, ನನ್ನ ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಬಹಳ ಜನ ಹೆಣ್ಮಕ್ಳು ಮನಿಯೊಳಗ ಇರ್ತೀವಲ್ಲ, ನಾವೇನ ಮಾಡ್ಕೋತೀವಿ, ಮನಿಯೊಳಗ ನಾವು ಒಬ್ರ ಮನಿಯೊಳಗೆ ಇದ್ದು 4 ಗೋಡೆ ಒಳಗೆ ಇದ್ದು ನಮಗ ಇದು ಒಂದ್ ತರ ಜೈಲ್ ತರ ಆಗಿರ್ತದಂತ ನನಗ್ ಬಹಳ ಜನ ಹೇಳಿದಾರೆ. ಮೇಡಮ್ ನೀವು ಹೆಂಗ ಒಂದ್ ದಿನಾನು ಸಹಿತ ನೀವು ಹೊರಗಡೆ ಹೋಗಲ್ಲ, ಫ್ರೆಂಡ್ಸ್ ಅಂತ ಇಲ್ಲ ನಿಮಗ, ಮತ್ತ ಜನ ಅಂತ ಮನಿಯೊಳಗೆ ಬರೀ ಮಕ್ಕಳು, ನೀವು ಮನಿಯೊಳಗ ನೀವು ಮಾರ್ಕೆಟ್ಗೆ ಹೋಗಲ್ಲ, ನಿಮಗೆ ಬೇಜಾರಾಗಲ್ಲೇನ ಅಂತ ಹಂಗಂತಾರ. ನನಗ್ ಬಹಳ ಜನ ಅಂದಿದ್ದಾರೆ. ನಮ್ ಕೆಲಸ ಮಾಡುವಂತ ಕೆಲಸದವ್ರು ಸಹಿತ ನನಗ ಅಂದಿದ್ದಾರೆ, ನಿಮಗೆ ಹೊರಗೆ ಹೋಗ್ಬೇಕಂತ ಅನ್ಸಲ್ಲ, ನಿಮ್ಮನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತದ. ಮತ್ತೆ ನೀವು ಯಾವಾಗ್ಲೂ ಮನಿಯೊಳಗೆ ಇರ್ತೀರಾ, ಮನಿಯೊಳಗೆ ಎಲ್ಲಾರ ಜೊತೆ ಖುಷಿ ನಗ್ನಗ್ತಾ ಇರ್ತೀರಾ, ನಿಮ್ಗೆ ಅವೋ ಮುಖಗಳು ನೋಡಿ ಬೇಜಾರಾಗಲ್ಲ ಏನಂತ ಅಲ್ಲಿವರೆಗೂ ಮಾತಾಡಿದಾರೆ. ಆದ್ರೂ ಹಂಗಲ್ಲ ಅಭಿಮಾನಿಗಳೇ, ಹಂಗಿರೋದಿಲ್ಲದ. ಎಷ್ಟ ಆಗ್ತದ ನಮ್ ಕೈಯಿಂದ ನಾವು ಎಲ್ಲಿ ಇದ್ರು ಏನಿದ್ರು ಖುಷಿಯಾಗಿರೋಣ ಅಂತ ಹೇಳಿ ನಾ ಇದ್ ಮಾಡ್ಕೊಂಡಿದ್ದೀನಿ. ಈ 4 ಗೋಡೆ ಇರ್ಲಿ, ಗೋಡೆ ಅಂತಲ್ಲ ಇದೆ 4 ಗೋಡೆ. ನನಗೆ ಇಲ್ಲಿಯೂ ಸ್ವತಂತ್ರದ ಫುಲ್ ನಾ ಆರಾಮಾಗಿರ್ತೀನಿ. ನನಗೆ ಎಷ್ಟಾಗ್ತದ ಅಷ್ಟ ಎಂಜಾಯ್ ಮಾಡ್ತೀನಿ, ನಗ್ತೀನಿ. ನನಗೂ ಬೇಜಾರಾಗ್ತದ, ನನಗೂ ಜೀವನ ಇದೆ ಅಂದ್ಮೇಲೆ ನನಗೂ ಬೇಜಾರಾಗ್ತದ. ಆ ಬೇಜಾರನ್ನ ಮಾಡ್ಕೊತ್ಕೋತೆ ಅಂತಂದು ನಡೆಯಲ್ಲ. ಮತ್ತೆ ಹೆಂಗಾಗ್ತದ ಅಷ್ಟ. ನಿಮಗೆ ಈ ವಿಡಿಯೋ ಮಾಡೋ ಉದ್ದೇಶಗಳು ಏನದಾವ, ಎಷ್ಟು ಜನ ನಿಮ್ಮ ಮನೆ ಒಳಗೆ ಇದ್ದವ್ರಿಗೆ ಡಿಪ್ರೆಷನ್ ಹೋಗ್ಬೇಡ್ರಿ. 108 ತಲೆ ಒಳಗೆ ಹಾಕೊಂಡ ತಲೆ ಮಾಡ್ಕೋಬೇಡ್ರಿ. ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೋರಿ. ಯಾವ್ದೋ ಒಂದ್ ಕೆಲಸ ಒಳಗೆ ಬ್ಯುಸಿ ಆಗ್ರಿ. ಯಾವ್ದೇ ಇದೇ ಕೆಲಸ ಅದೇ ಕೆಲಸ ಅಂತಲ್ಲ, ನಿಮಗೆ ಏನ್ ಇಷ್ಟ ಆಗ್ತದೆ ಆ ಕೆಲಸ ಮಾಡ್ರಿ. ಯಾರು ಏನಂತಾರಂತ ಅವ್ರ ಕಡೆ ಅನ್ನಕ್ ಹೋಗ್ಬೇಡಿ. ಯಾರು ಏನ್ ನೀವು ಹಿಂಗಿದ್ರು ಅಂತಾರ, ನೀವು ಹಿಂಗಿದ್ರು ಅಂತಾರ, ಹಿಂಗಿದ್ರು ಅಂತಾರ, ಈ ಬಟ್ಟೆ ಹಾಕೊಂಡ್ರು ಅಂತಾರ, ಆ ಬಟ್ಟೆ ಹಾಕೊಂಡ್ರು ಅಂತಾರ. ಆದ್ರೂ ಎಷ್ಟಾಗ್ತದೆ ನಿಮ್ ಕೈಯಿಂದ ನೀವು ಖುಷಿಯಾಗಿರಿ. ಮತ್ತೆ ನಿಮಗ್ ಮೊದಲು ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಡಿ. ಬೇರೆಯವ್ರು ಯಾರು ನಿಮ್ ಪ್ರೀತಿ ಮಾಡೋದು ಅದ ಅವ್ರ ಕಡೆಯಿಂದ ಎಕ್ಸೆಪ್ಟ್ ಮಾಡಕ್ ಹೋಗ್ಬೇಡ್ರಿ. ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರನ್ನ ಹೊಗಳ್ಬೇಕು, ಅವ್ರನ್ನ ಮಾತಾಡ್ಬೇಕಂತ ಅನ್ಕೊಳಕ ನೀವು ಹೋಗ್ಬೇಡ್ರಿ. ಮೊದಲೇ ನಿಮ್ಮನ್ನ ನೀವು ಪ್ರೀತಿ ಮಾಡ್ರಿ. ನಾ ಆರಾಮದೇನೆ, ನಾ ಖುಷಿಯಾಗಿದ್ದೇನೆ, ನನಗೆ ಏನೇನ್ ಬೇಕಲ್ಲ ನಾ ಇದು ಮಾಡ್ಕೊಂಡಿದ್ದೀನಿ, ನಾ ಎಲ್ಲಾರನ್ನೂ ನಿಭಾಯಿಸ್ತೇನೆ, ನಾ ಎಲ್ಲ ಮಾಡ್ತೇನೆ ಅನ್ನೋ ತರ ನಿಮಗೆ ನೀವು ಮೊದಲು ಮೋಟಿವೇಟ್ ಮಾಡ್ಕೊಂಡು ಆಮೇಲೆ ನೀವು ಹೊರಗಿನ ಜಗತ್ತನ್ನು ಖುಷಿಯಾಗಿಡಕ್ ಬರ್ತದ. ಯಾಕಂದ್ರೆ ಹೊಗಳವ್ರಂದ್ರೆ ಎಷ್ಟು ದಿನ ಹೊಗಳ್ತಾರೆ ನಿಮಗೆ, ಇವತ್ತು ಹೊಗಳ್ತಾರೆ, ನಾಳೆ ಹೊಗಳ್ತಾರೆ. ಅವ್ರಿಗೆ ನೋಡಿ ಅದ ಒಂದ್ ದಿನ ಚಂದ ಅನಿಸ್ತದ ಬಟ್ಟೆ ಇದೆ, ಇವು ಒಂದಿನ ಹೇಳ್ತಾರೆ, ಮರುದಿವ್ಸ ಅವರು ಬಿಟ್ಟು ಬಿಡ್ತಾರೆ. ಅದಕ್ಕೆ ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನ ನೀವು ಹೊಗಳ್ಕೋರಿ. ಎಷ್ಟಾಗ್ತದ ಅಷ್ಟ. 4 ಗೋಡೆಗಳು ಇದ್ರು ಸಹಿತ ಅದ್ರೊಳಗೆ ಎಂಜಾಯ್ ಮಾಡ್ರಿ, ಖುಷಿಯಿಂದಿರಿ. ಮತ್ತೆ ನಮ್ ತರ ಈ ಡೈಲಿ ಲಾಗ್ ಮಾಡೋರ ಬಹಳ ಜನ. ಈಗ ನಮ್ಗೆ ಒಂದು ಡೈಲಿ ಲಾಗ್ ಮಾಡಕ್ ನನಗೆ ಅವಕಾಶ ಸಿಗೈತಿ. ನಮ್ಮಂತವ್ರು ಬಹಳ ಜನ ಪಾಪ ಅದಾರ. ಅವರು ಮನೆಯೊಳಗಿದ್ರು ಸಹಿತ ಖುಷಿಯಾಗಿರ್ಬೇಕಂತ ನಂದು ಆಸೆ ಅದ. ಅದಕ್ಕೆ ಎಲ್ಲರೂ ಎಷ್ಟಾಗ್ತದ ನಮ್ಮ ವಿಡಿಯೋಗಳು ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡ್ರಿ. 4 ಗೋಡಿ ಒಳಗೆ ಇಟ್ಕೊಂಡು ಅವ್ರು ಯಾವ ರೀತಿ ಮಾಡ್ತಾರ, ಹೆಂಗ್ ಮಾಡ್ತಾರ, ಇರೋದ್ರೊಳಗ ಲಾಗ್ ಹೆಂಗ್ ಮಾಡ್ತಾರ, ಇಷ್ಟ ಮನೆಯೊಳಗೆ ಯಜಮಾನ್ರಿ ಇಷ್ಟ ಗೊತ್ತದ ನಿಮ್ಗೆ. ಶಿಸ್ತಿನ ಸಿಪಾಯಿ ಯಜಮಾನ್ರಿ ಯಾವ ರೀತಿ ಅದಾರ, ಹಿಂಗಾಗ್ಬೇಕು, ಹಿಂಗಾದ್ರೆ ನಡೀತದೆ, ಹಿಂಗಾದ್ರೆ ನಡೆಯಲ್ಲ. ಆ ರೀತಿ ನಮ್ಮ ಮನೆಯವರು ಪ್ರತಿಯೊಂದಿಗೂ, ನಮ್ಮ ಮನೆಯವರು ಎಲ್ಲಾದ್ರೋಗ ಅವ್ರಿಗೆ ಒಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಏನದಾವಲ್ಲ, ಅವ್ರ ರೂಲ್ಸ್ಗಳು ಅವು ನಮಗೆ ಇರ್ಲಿ, ನಮ್ಮ ಮಕ್ಕಳಿಗೆ ಇರ್ಲಿ, ನಮ್ಮ ಮನೆಯವ್ರಿಗೆ ಬಂದವ್ರು ಇರ್ಲಿ, ಎಲ್ಲಾರ್ಗು ಆ ರೂಲ್ಸ್ಗಳು ಅವ್ರಿಗೆ ಹೇಳ್ತಿದ್ದಾರೆ. ಆ ರೂಲ್ಸ್ ತರ ನಮ್ದು ಎಷ್ಟಾಗ್ತದ ಅಷ್ಟು ನಡೀತದ. ಅದ್ರೊಳಗೆ ನಾವು ಖುಷಿಯಾಗಿರ್ತೀವಿ. ಎಷ್ಟಾಗ್ತದ ಅಷ್ಟು ಪ್ರೀತಿಯಿಂದ ಇರ್ತೀವಿ. ಮತ್ತೆ ನಮಗೆ ಅದ್ರ ಖುಷಿನೂ ಅದ. ಆಮೇಲೆ ಇವತ್ತಿನ ದಿನ ಬಹಳ ನಿಮ್ ಜೊತೆ ಇವತ್ತು ಮಾತಾಡ್ದೆ ಏನೋ ಗೊತ್ತಾಗಲಿಲ್ಲ. ಯಾಕಂದ್ರೆ ಮಾತಾಡ್ಬೇಕು ಅನಿಸ್ತು, ಮನಸ್ಸು ಹಗರ್ ಮಾಡ್ಕೋಬೇಕು ಅನಿಸ್ತು. ಮಗದ ಎಕ್ಸಾಮ್ ಬೇರೆ ಇದೆ. ನೀವು ಅವ ದಿನಾಲು ಇದ್ದದ ಲಾಗ್ಗಳು ನೋಡ್ತಾ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ. ಏನ್ ಮಾಡೋಕ್ಕಾಗಲ್ಲ, ಒಂದ್ ಟೈಮ್ ಬರ್ತದ, ನಾವು ಹೊರಗಡೆ ಹೋಗೋಣ, ಎಂಜಾಯ್ ಮಾಡೋಣ, ಮತ್ತೆ ಮನೆ ಒಳಗೇನ ಮತ್ತೆ ಬಹಳಷ್ಟು ಎಲ್ಲ ಮಾಡೋಣ. ಈಗ ಸದ್ಯಾಗ ಇವತ್ತಿನ ವಿಡಿಯೋ ನೋಡೋಣ ಬರೀ ಅಭಿಮಾನಿಗಳೇ. ಶುಭೋದಯ ಅಭಿಮಾನಿಗಳೇ. ಇವತ್ತ ನಮ್ಮ ಮನೆಗಳ ಸ್ಪೆಷಲ್ ಶೇಂಗಾ ಚಟ್ನಿ ಮತ್ತೆ ಚಪಾತಿ ಅದ. ಇಲ್ಲಿ ಚಪಾತಿ ಈಗ ಹಿಟ್ಟಿನ ಅದಿ ಇಟ್ಟಿದ ಅವಳು, ಇನ್ನು ಚಪಾತಿ ಮಾಡ್ಕೋತೀನಿ. ಮತ್ತೆ ಮನೆಯವ್ರ
ಚೌಳಿಕಾಯಿ ಕ್ಲೀನ್ ಮಾಡಿ ತೊಗೊಂಬಂದಾರೆ. ಫಸ್ಟ್ ಟೈಮ್ ನಮ್ಮ ಮನೆಯವರು ಚೌಳಿಕಾಯಿ ಕ್ಲೀನ್ ಮಾಡಿ ತೊಗೊಂಬಂದಿದ್ದೆ. ನಮಗೆ ಅದು ಕ್ಲೀನ್ ಮಾಡಿದ್ದು ಇಷ್ಟ ಆಗಲಿಲ್ಲ. ಅವರೆಲ್ಲ ಅದೇನಾಗ ಒಗೆಯೋದಿರ್ತದಲ್ಲ ಅದೆಲ್ಲ ಹಾಕಿದಾರೆ ಅದ್ರೊಳಗೆ. ಕತ್ರಿ ತೊಗೊಂಡು ಕಟ್ ಮಾಡಿದಾಗ ಚಾಕು ತೊಗೊಂಡು ಕಟ್ ಮಾಡಿದಂಗೆ ಆಗೈತಿ. ಫಸ್ಟ್ ಟೈಮ ತೊಗೊಂಬಂದಿದ್ದೀವಿ. ಒಂದು ಸ್ವಲ್ಪ ಅರ್ಧ ಇಟ್ಕೊಂಡೇನಿ, ಅರ್ಧ ಇದ್ರೊಳಗೆ ಹುರಿದಿದ್ದೀನಿ ಬೆಳಿಗ್ಗೆ. ಆಮೇಲೆ ಹಾಲು ಬಂದದ, ಹಾಲು ಕಾಸ್ತಾ ಇದ್ದೀವಿ. ಆಮೇಲೆ ಬೆಳಿಗ್ಗೆ ಒಂದು ರೌಂಡ್ ಚಹಾ ಕುಡ್ದೇವಿ. ಈಗ ಮತ್ತು ಇದು ಹೆಪ್ಪಕ್ಕಾಗಿಟ್ಟೇವಿ. ಮತ್ತು ನಿನ್ನೆ ಮಾಡಿದ್ದ ಆಲೂಗಡ್ಡೆ ಪಲ್ಯ ಅದ. ಆಮೇಲೆ ಇದು ಚೌಳಿಕಾಯಿ ಪಲ್ಯ ಸಲುವಾಗಿ ತೊಗರಿಬೇಳೆ ನೆನ್ಸದ. ಮತ್ತು ಇಲ್ಲಿ ಮಡಕಿ ಕಾಳಿಂದ ಸಾರು ಅದ. ಮತ್ತು ಇಲ್ಲಿ ನಮ್ಮ ಅತ್ತೆಯವ್ರ ಮೆತ್ತಗೆ ಅನ್ನ ಅದ. ಆಮೇಲೆ ಅಲಸಂದಿ ಕಾಳು ಅದು ಕೆಂಪು ಅಲಸಂದಿ ಅಂತಾರೆ. ಇದು ಭಾಳ ಟೇಸ್ಟಿ ಆಗ್ತದೆ ಸಾರು, ಮತ್ತು ಸುಕ್ಕನೂ ಚಲೋ ಆಗ್ತದೆ. ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀವಿ. ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಚಪಾತಿ ಸಾಕು ನಮ್ಗೆ. ನಾವು ಎಕ್ಸಾಮ್ ಇದ್ದಾಗ ಭಾಳಷ್ಟು ತಿನ್ನೋಕ್ಕಾಗಲ್ಲ ನಮಗೆ ಅಪ್ಪು ಎಬ್ಸೋದು, ಆಮೇಲೆ ಅವಂಗೆ ಜಾಸ್ತಿ ನಮ್ಗೆ ಎಕ್ಸಾಮ್ ಟೈಮ್ದಾಗ ನಮ್ಗೆ ಜವಾಬ್ದಾರಿಗಳು ಭಾಳಷ್ಟು ಇರ್ತಾವೆ. ಯಾಕಂದ್ರೆ ಅವಂಗೆ ಎಬ್ಸೋದಿರ್ತದೆ, ಟೈಮ್ದಾಗ ತಿಂಡಿ ಕೊಡೋದಿರ್ತದೆ, ಊಟ ಕೊಡೋದಿರ್ತದೆ. ಆಮೇಲೆ ನಾವು ತಿಂದು ಢೊಸ್ಸಾಗಿ ಬಿದ್ದು ಅಂತಂದ್ರೆ ಮಕ್ಕಳ ಅಭ್ಯಾಸ ಹೆಂಗಾಗೋದು, ಮಕ್ಕಳು ಹೆಂಗೆ ಮಾಡೋರು ಹೇಳಿ ನೋಡೋಣ. ಯಾಕಂದ್ರೆ ಮೊದಲಿಂದನೂ ನಾವು ಈ ರೀತಿನೂ ಮಾಡ್ಕೊತ ಬಂದಿದೆ. ಇವರು ಗಂಡ ಹೆಂಡತಿ. ನಮ್ಮ ಮನೆಯವ್ರ ಅವರ ಯಾವುದೇ ಜವಾಬ್ದಾರಿ ಹೊರಗೆ ಕರ್ಕೊಂಡು ಹೋಗೋದು ಮಾಡೋದು ನಮ್ಮ ಮನೆಯವ್ರ ಜವಾಬ್ದಾರಿ. ನಂದು ಏನದಲ್ಲ, ಮನ್ಯಾಗ ಟೈಮ್ ಎಬ್ಸೋದು. ನನಗೆ ಅಪ್ಪ ಹೇಳ್ತಾನೆ, ಅಮ್ಮ ನಂಗೆ 4 ಗಂಟೆಗೆ ಎಬ್ಸು, ಅಮ್ಮ ನಂಗೆ 5 ಗಂಟೆಗೆ ಎಬ್ಸು, ನಾ ಇಷ್ಟು ಗಂಟೆಗೆ ಹೇಳ್ತೇನೆ, ಇಷ್ಟು ಗಂಟೆಗೆ ಮಲ್ಕೋತೀನಿ ಅಂತ ಎಲ್ಲ ನಂಗೆ ಹೇಳಿರ್ತಾನೆ. ಆಮೇಲೆ ನಮ್ಮ ಮನೆಯವ್ರಿಗೆ ಆಯಿತು ನಾ ನೋಡ್ಕೋತೇನೆ ಅಂತ ನಾ ಎಬ್ಸಿರ್ತೇನೆ ಅಪ್ಪಗೆ. ಆಮೇಲೆ ಇದು ಸೌತೆಕಾಯಿ ಮತ್ತು ಗಜರಿ ರೆಡಿ ಅದಾವ. ಮತ್ತು ಅನ್ನ ಐತಿ ಇಲ್ಲಿ. ನಮ್ಮ ಮನೆಯವ್ರು ಬಿಸಿನೀರು ಕುಡ್ದ ಈಗ ಜಿಮ್ಮಿಗೆ ಹೋಗ್ಯಾರ. ನನಗೆ ನೀರು ಕುಡಿಯಾಕ ತಂಪು ನೀರು ಕುಡಿತೇನೆ. ಮತ್ತು ಇದು ಹಿಂಗೆ ರೆಡಿನೇ ಇಟ್ಕೊಂಡು ಇರ್ತೀನಿ ಯಾವಾಗಲೂ. ನೀರು ಕುಡಿಯಾಕೆ ನಿಮ್ಗೆ ಹೇಳಿದ್ದೇನೆ ನಾನು ಯಾಕೆ ಹಿಂಗೆ ನೀರು ತುಂಬಿಟ್ಟಿರ್ತೇನೆ ಅಂತ. ಆಮೇಲೆ ನಾವು ಕ್ಯಾನ್ ನೀರು ಕುಡಿತೀವಿ. ಕ್ಯಾನ್ ನೀರು ಮೊದಲಿಂದ ನಮ್ಮ ಗುಲ್ಬರ್ಗಾಗ ನಾವು ಹೋದಾಗಿಂದ ನಮ್ಮ ಕ್ಯಾನ್ ನೀರು ರೂಢಿಯಾಗೈತಿದೆ. ಬಿಸ್ಲೇರಿ ನೀರು ನಾವು ಎಲ್ಲಿ ಹೋದ್ರೂ ಹೊರಗಡೆ ಅದ ನೀರು ಕುಡಿತೀವಿ. ಆಮೇಲೆ ನಾವು ಎಲ್ಲಿ ಹೋದಲ್ಲಿ ನೀರು ಕುಡಿಯಲ್ಲ. ಇವು ನಮ್ಮ ಮನೆಯವ್ರು ನಮ್ಮ ಸಲ ಕ್ಯಾನ ತೊಗೋತಾರೆ ನೀರು ಕುಡಿಯೋಕೆ. ಅವಾಗಿಂದ ರೂಢಿಯಾಗಿದ್ದಾಗಿಂದ ನಮ್ಗೆ ಈಗ 5-6 ವರ್ಷ ಮೇಲೆ ಆಯ್ತು. ನಾವು ಈಗ ಒಂದು 10 ವರ್ಷ ಮೇಲೆ ಆಗಿರ್ಬೇಕು ನಾವು ಕ್ಯಾನ್ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿ. ನಮ್ಗೆ ಇದರಿಂದ ನೆಗಡಿ ಇರಲಿ, ಕೆಮ್ಮಿರಲಿ, ಯಾವುದೇ ಇರಲಿ, ಏನೂ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಇನ್ನೂವರೆಗೂ ಆಗಿಲ್ಲ. ಆಮೇಲೆ ನೀರು ನಮಗೆ ರುಚಿ ಅನ್ನಿಸ್ತಾವೆ. ಎಲ್ಲರೂ ಅಂತಾರೆ ನಿಮ್ಮ ನೀರು ಸೊಪ್ಪು ಕುಡಿಯೋಕೆ ಕೊಡ್ರಿ ಅಂತಾರೆ ಬಂದವ್ರೆ ನಮ್ಮ ಮನೆಗೆ. 8:30 ಆಗೈತೆ. ಅವಳು ನಮ್ಮ ಅತ್ತೆಯವ್ರಿಗೆ ಮಸಾಜ್ ಮಾಡ್ತಾ ಇದ್ದಾಳೆ, ಮಾಡ್ಕೊತಾ ಇದ್ದಾರೆ. ಮಾಡ್ಕೊಳ್ಳಿ, ದಿನಾಲು ಮಸಾಜ್ ಇದೊಂದು ಮಾಡತ್ತೆ ಅವರಿಗೆ. ನಮ್ಮ ಮನೆಯವ್ರು ಅನ್ನತ್ತಿದ್ರು ಇದೊಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡು ಸುಳ್ಳು ಅಂತ ಅನ್ನತ್ತಿದ್ರು. ಆದರೂ ಇರಲಿ ಅಂತ ನಾನು ಅಂದೆ ಪಾಪ, ಯಾಕಂದ್ರೆ ಮೈಕೈ ನುಸ್ತದೆ, ಇರಲಿ ರೀ ಅಂತ ಹೇಳಿ. ಅಭಿಮಾನಿಗಳೇ, ನಮ್ಮ ಅತ್ತೆಯವ್ರ ಸಲುವಾಗಿ ಮತ್ತು ಇವತ್ತು ದೋಸೆ, ಸ್ಪೆಷಲ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ನಮ್ಮ ಅತ್ತೆಯವ್ರ ಸಲುವಾಗಿ ಮೆತ್ತಗೆ ದೋಸೆ. ನಮ್ಮ ಅತ್ತೆಯವರು ದೋಸೆ ಭಾಳ ಮೆತ್ತಗೆ ಚಲೋ ಇರ್ಬೇಕು. ಎಲ್ಲಾದ್ರೂ ಅದು ಹಾರ್ಡ್ ದೋಸೆ ಇತ್ತಂದ್ರೆ ಒಂದು 10 ಸಲ ಹೇಳ್ತಾರೆ, ಎಂಥ ದೋಸೆ ಮಾಡಿ ಕೊಟ್ಟಿದ್ರೆ ಆಕಿ. ದೋಸೆ ನೋಡಿದು ಕೈಯಾಗ ತಿನ್ನಾಕ ಬರಲಿಲ್ಲ, ಅಂಥ ದೋಸೆ ನನಗೆ ಹಲ್ಲಾದ್ರು ಅದಾವು, ನಾ ಎಂಥ ದೋಸೆ ತಿಂತೀನಿ ಗೊತ್ತಾಗೋದಿಲ್ಲ ಆಕಿಗೆ ಅಂತ ಹಿಂಗೆ ಹೇಳ್ತಾರೆ ಅವ್ರು. ಭಾಳ ಸಲ ಅವ್ರು ಹೇಳ್ಯಾರ, ನಾನು ಕೇಳಿಸ್ಕೊಂಡಿದ್ದೀನಿ ಬೇರೆದವ್ರು ಮಾಡಿದ್ದೆ. ಆದರೂ ನಂಗೆ ಅದು ರೂಢಿ ಆಗಿಬಿಡೈತಿ ಈಗ. ನನಗದು ದೋಸೆ ಇದು ಮಾಡಿ ಯಾವ ರೀತಿ ದೋಸೆ ಇಷ್ಟ ಆಗ್ತದೆ ಅಂತ ಗೊತ್ತಾಗಿದೆ. ಅನ್ನತ್ಲೆ ನಾ ಏನು ಮಾಡ್ತೀನಿ, ಹಿಂಗೆ ದಪ್ಪ ದೋಸೆ ಮಾಡ್ತೇನೆ. ಅದನ್ನ ಭಾಳ ಈಸಿ ಅದ. ಅಭಿಮಾನಿಗಳೇ, ನಿಮ್ಮ ಮನೆಗೆ ಬಂದ್ರೆ ಅಜ್ಜಿಗೆ ಇಂಥ ದೋಸೆ ಮಾಡಿ ಹಾಕ್ರಿ ನೀವು, ನೋಡ್ರಿ ಎಷ್ಟು ಖುಷಿ ಪಡ್ತಾರೆ ನಿಮಗೆ. ನೋಡಿ, ಏನಿಲ್ಲ, ಆರಾಮ್ ಈಸಿ. ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ಳೋದು, ಸ್ವಲ್ಪ ರೌಂಡ್ ಮಾಡೋದು, ಮತ್ತು ಹಿಂಗೆ ದಪ್ಪ ದೋಸೆ ಆಗ್ತಾವ. ಅಭಿಮಾನಿಗಳೇ, ನಮ್ಮ ಮನೆಯವ್ರಿಗೆ ನಾ ಹೇಳಿದ್ದೆ, ನಾವು ಇಲ್ಲಿ ಗಜ್ಜಿ ಶಾಪ್ ಒಳಗಿಂದ ತೆಂಗಿನಕಾಯಿ ತರ್ಸಾತಿದ್ವು. ಅವ್ರು ಏನು ಮಾಡಾತಿದ್ರು, ಸುಲಭ ಕೊಡೋರಾಗಿದ್ರೆ. ಎಲ್ಲರಿಗೂ ಅರ್ಜೆಂಟ್ ಅಲ್ಲ, ಎಲ್ಲರಿಗೂ ಕೆಲಸ ಬ್ಯೂಸಿ, ಎಷ್ಟು ಆಗ್ತದೆ ಅಷ್ಟು ಅನುಕೂಲ ಮಾಡಕ್ಕೆ ನೋಡೋರಲ್ಲ ಅಭಿಮಾನಿಗಳೇ. ಹಂಗೆ ಇರ್ತದೆ. ಈಗ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾ, ತೆಂಗಿನಕಾಯಿ ಸುಲ್ದಿ ತೊಗೊಂಬರಿ ಅಂತ. ಆಮೇಲೆ ತೊಗೊಂಬಂದಾರೆ. ಬಾಳೆಹಣ್ಣು ಬಂತು ಶಾಮೂಲಿ ಸಲ್ಮಾ ಅಲ್ಲವ ಕೇಳ. ಅಭಿಮಾನಿಗಳೇ, ಇಲ್ಲಿ ನೋಡಿ ದೋಸೆ ಮತ್ತು ಚಟ್ನಿ ತಿಂತಾ ಇದ್ದೀನಿ. ಸ್ವಲ್ಪ ಚಟ್ನಿ ಇದೆ ಅಂತ ಹಿಂಗೆ ಮಾಡಿ ತಿಂತಾ ಇದ್ದೀನಿ. ನಿನ್ನೆ ಮಾಡಿ ಚಟ್ನಿ ಇತ್ತು. ಅಪ್ಪು ಸಲುವಾಗಿ ಒಂದು ಸೊಪ್ಪು ತೆಗೆದಿಟ್ಟೆ ಇಲ್ಲಿ. ನಮ್ಮ ಅತ್ತೆಯವ್ರಿಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಗ್ತೈತೆ ಅಂತ ಆಲೂಗಡ್ಡೆ ಮತ್ತು ದೋಸೆ ಕೊಟ್ಟು, ಮತ್ತು ನಮ್ಮ ಮನೆಯವ್ರ ಸಲುವಾಗಿ ಈಗ ಅವರಿಗೆ ನಮ್ಮ ಮನೆಯವ್ರು ತಿನ್ನೋಕೆ ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಕ್ಕಿದ್ದೇನೆ. ಅದ್ರ ಸಲುವಾಗಿ ಚಟ್ನಿ ಏನು ಮಾಡಲಿಲ್ಲ, ಸಾಕಷ್ಟು. ಈಗ ಚಟ್ನಿ ಮತ್ತು ದೋಸೆ ಅತ್ತೆಯವ್ರು ಒಂದು ತೆಗೆದುಕೊಟ್ಟಾರೆ ಇಲ್ಲಿ. ಅಪ್ಪು ಸ್ವಲ್ಪ ಬಿಸಿ ಮಾಡಿ ಇನ್ನೊಂದು ದೋಸೆ ಮಾಡಿ ತಿನ್ನಿ ಕೊಟ್ಟು ಮೇಲೆ ಕಳಿಸ್ತೇನೆ ಅಪ್ಪುಗೆ. ಟೈಮ್ ಎಕ್ಸಾಮ್ ಭಾಳ ಹತ್ರ ನಮ್ಮ ಮನೆ ಪಾಪ. ಮುಖ ಎಲ್ಲ ಸೊಪ್ಪಗಾಗೈತಿ, ನೋಡೋಕ್ಕಾಗತ್ತ ಒಂದು. ಮನೆಗೆ ರೆಡಿ ಆಯ್ತು ನೋಡಿ ಮೆಕ್ಕೆಜೋಳ. ನಮ್ಮ ಮನೆಯವ್ರಿಗೆ ಅದ ಅಂದೆ ಲೇಟ್ ಭಾಳ ಆಗದ, ಮಸ್ತ್ ಪಾಪ ಸ್ನಾನ ಮಾಡೋಕೆ ನಮ್ಮ ಮನೆಯವ್ರಿಗೆ ಟೈಮ್ ಆಗೋದು.
ಅದಕ್ಕೆ ಅಂದೆ ಅವ್ರ ಬಟ್ಟೆ ತೊಳ್ಕೊತೋದು ಕೊಡ್ತಾರೆ. ಶಾಂಭವದ ಬಟ್ಟೆ ಅವರು ತೊಳ್ಕೊತಾರೆ ನೋಡಿ ದಿನಾಲು. ಮತ್ತು ಶೇಂಗಾ ಸ್ವಲ್ಪ ಚಟ್ನಿ ಮಾಡೋಕ್ಕಂತ ಇಟ್ಟಿದ್ದೆ, ಅವ್ರಿಗೆ ಇಷ್ಟ ಆಗ್ತೈತೆ ಅಂತ ಕೊಡತ್ತೇನೆ ತಿನ್ನಲಿ ಅಂತ ಹೇಳಿ. ಅವರು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ತಿನ್ನಲಿ, ಆಮೇಲೆ ಡೈರೆಕ್ಟ್ ಊಟನೂ ಕೊಟ್ಬಿಟ್ಟು ನೋಡಿ. ಟೈಮ್ ಆತ, ಅವಳು ಕೆಲಸ ಮಾಡತ್ತಾಳ. 10 ಆಗೈತೆ ನೋಡಿ. ಎಷ್ಟು ಸ್ವಲ್ಪ ಚಟ್ನಿ ದೋಸೆ ಇದೆ, ಇಲ್ಲಿ ಇನ್ನೊಂದು ದೋಸೆ ಮಾಡಿ ಬಂದ್ ಮಾಡ್ತೇನೆ ನೋಡ್ರಿ. ಹೋಗಿ ಅಭಿಮಾನಿಗಳಿಗೆ ಶೇಂಗಾ ಚಟ್ನಿ ಆಯ್ತು ನೋಡಿ ತಯಾರು. ಭಾಳ ದಿನದಿಂದ ಶೇಂಗಾ ಚಟ್ನಿ ಮಾಡಿರಲಿಲ್ಲ. ಮನೆ ಒಳಗಿನ ಶೇಂಗಾನ ಕಚ್ಚಾ ಶೇಂಗಾ ತೊಗೊಂಬಂದಿದ್ರೆ ನಮ್ಮ ಮನೆಯವ್ರು ತಿನ್ನಕಂತ ಹೇಳಿ ಅದ ಹುರಿದ ಇವತ್ತು ಚಟ್ನಿ ಮಾಡಿದ್ದು. ಮತ್ತು ದೋಸೆ ಇಲ್ಲಿ ರೆಡಿ ಅದ. ಈಗ ಅಪ್ಪುಗ ಮೇಲೆ ತಿಂಡಿ ಕೊಡ್ಬೇಕಂತ ಅವ್ನು ಕೆಳಗೆ ಬರಲ್ಲ ಅಂತ. ಈಗ ಎಕ್ಸಾಮ್ ಹತ್ರ ಬಂದಂಗೆ ಅವ್ನು ಭಾಳ ಅಂದ್ರೆ ಭಾಳ ಜೀವಾಸನ ಮಾಡ್ಕೊತಾನ. ಮತ್ತು ಮಲ್ಕೊಳ್ಳೋದು ಇಲ್ಲ, ನಿದ್ದೆನೂ ಊಟನೂ ಸರಿಯಾಗಿ ಮಾಡಲ್ಲ. ಈಗ ಭಾಳ ಒಂದು 4-5 ದಿನ ಆಯ್ತು. ಈಗ ಅಪ್ಪು ಸಲ ಪ್ಲೇಟ್ ತಯಾರಾಗದ. ದೋಸೆ ಮತ್ತು ಚಟ್ನಿ. ನಮ್ಮ ಮನೆಯವರು ಕಾಳು ಸುಲಿದು ಕೊಟ್ಟಾರ ಅವ್ನು, ಸ್ವೀಟ್ ಕಾರ್ನ್. ಆಮೇಲೆ ನಾನು ಆಲೂಗಡ್ಡೆ ಪಲ್ಯ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಇಷ್ಟ ಆಗ್ತೈತೆ ಅವಂಗೆ. ಈ ಚೌಳಿಕಾಯಿ ಪಲ್ಯಕ್ಕೆ ನಾನು ಒಗ್ಗರಣೆ ಹಾಕ್ಬೇಕು. ಈಗ ಸೋಮವಾರ ನಮ್ಮ ಮನೆಯೊಳಗೆ ಕೆಲಸ ಆದ್ಮೇಲೆ ರವಿವಾರ ಸ್ವಲ್ಪ ಕೆಲಸ ಕಮ್ಮಿ ಮಾಡ್ಕೊಂಡಿರ್ತೇವೆ ನಾವು, ಜಾಸ್ತಿ ಮಾಡಲ್ಲ. ಈಗ ಸೋಮವಾರ ನಮ್ಮ ಮನೆಯೊಳಗೆ ಭಾಳ ಕೆಲಸ ಅದಾವ, ಅವೆಲ್ಲ ಮಾಡ್ಬೇಕು. ಆಮೇಲೆ ಇವೆಲ್ಲ ತರಕಾರಿ ನಮ್ಮ ಮನೆಯವ್ರು ಇಷ್ಟೊಂದು ತರಕಾರಿ ತೊಗೊಂಡ್ಬಂದಿದ್ವಿ. ಇವೆಲ್ಲ ತರಕಾರಿ ತೆಗೆದಿರ್ಬೇಕು ನಂಗೆ. ಮತ್ತು ಶೇಂಗಾ ಚಟ್ನಿನೂ ಒಂದು ಭಾಳ ತೆಗೆದಿರ್ಬೇಕು. ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಅಲಸಂದಿಗೆ. ಡೋಳ್ಯಾದ ಔಷಧಿಗೆಲ್ಲ ಊಟ ಆತೆ. ಇವ್ರದ್ದು ಆಯ್ತು ನೋಡಿ. ಬೆಳಿಗ್ಗೆ ಡ್ರಾಪ್ಸ್ ಹಾಕೋ ಕೆಲಸ, ನಾಷ್ಟ, ಸ್ನಾನ, ಬಿಸಿ ನೀರ್ಲೆ ಮತ್ತು ಮೆತ್ತಗೆ ದೋಸೆ ಎಲ್ಲ ವ್ಯವಸ್ಥೆಯಾಗಿ ಆರಾಮ್ ಇವತ್ತಿಂದ ಬೆಳಿಗ್ಗೆ ಕೆಲಸ ಮುಗೀತು. ಈಗ ಈ ರೀತಿ ಐತೆ ಅನ್ನತ್ಲೆ ಮನೆ ಒಳಗೆ ಶಾಂತ ವಾತಾವರಣ ಐತಿ. ಇಲ್ಲಾಂದ್ರೆ ಯಾವುದೂ ನಾವು ಮಾಡಲಿಲ್ಲಾಗಿತ್ತಂದ್ರೆ ಮನೆ ಒಳಗೆ ಎಲ್ಲರದು ನೆಮ್ಮದಿನ ಹಾಳಾಗ್ತದೆ. ಆ ರೀತಿ ಅದ ಇವ್ರದ್ದು ಮಾಡೋದು ನೋಡಿದ್ರೆ. ಅದಕ್ಕೆ ನಾವು ಆ ರೀತಿ ಮಾಡೋದಿಲ್ಲ. ಯಾಕಂದರೆ ಇವರು ಮೊದಲಿನ ಸಿಡಕದಾರ, ಮತ್ತು ಈಗಂತೂ ಪೂರ್ತಿ ಸಿಡಕಾಗಿಬಿಟ್ಟಾರ. ಈಗ ಪೇಷನ್ಸ್ ಅನ್ನೋದು ಹೋಗ್ಬಿಟ್ಟೈತೆ ಅವರಿಗೆ. ಬೆಳಿಗ್ಗೆ ಗಡ್ಬಡಿ, ಸ್ನಾನ ಗಡ್ಬಡಿ, ಎಲ್ಲ ಗಡ್ಬಡಿನ ಬೆಳಿಗ್ಗೆ ಎದ್ದು ಕೂಡಲೇ. ಮತ್ತು ಎಲ್ಲ ಅವಾಗಿಂದ ಅವಾಗ ಆಗಬೇಕು. ಈಗ ಹೋಗ್ಬಿಡ್ತೇನೆ ನಾನು ಕೆಲಸ ಮಾಡೋಕ್ಕೆ. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹುರಿಲಿ ಅಂತ ಹೇಳಿ. ಈಗೆಲ್ಲ ಈರುಳ್ಳಿ ಟೊಮೆಟೊ ಚಲೋ ಹುರಿದ. ಮತ್ತು ಆಮೇಲೆ ಟೈಮ್ ಬೇರೆ 10 ಆಗೈತಿ. ಅವಳು ಅಲ್ಲಿ ಪಾತ್ರೆ ಇಲ್ಲಿ ಎದುರುಗಡೆ ಮನೆ ಒಳಗೆ ಕೆಲ್ಸಕ್ಕೆ ಹೋಗ್ತಾಳೆ. ಅವಳು ಇಲ್ಲೇ ಮುಂದನ ಕೆಲಸ ಅವ್ರ ನಮ್ಮ ನೋಡಿ ಹಚ್ಚಿಬಿಟ್ಟಿದ್ದಾರೆ. ಆಕೆಗೆ ಪಾತ್ರೆ ಮತ್ತು ಬಟ್ಟೆ ತೊಳೆದು ಬರ್ತಾ ಸಲ್ಮಾ ಅಂತ ಹೇಳಿ. ಮತ್ತು ಸಕ್ಕು ಏನು ಹೋಗಲ್ಲ, ಸಲ್ಮಾ ಹೋಗ್ತಾಳೆ. ಮತ್ತು ಅವಳು ಇನ್ನೂ ನಾಷ್ಟ ಮಾಡಿಲ್ಲ. ನಮ್ದು ಆಗೈತಿ. ಈಗ ಅವಳಿಗೆ ಅಷ್ಟು ಪಟ್ನ ಮಾಡಿದೆ ಅಂತಂದ್ರೆ ಪಾಪ ತಿಂತಾಳೆ. ಚಪಾತಿ ಅಷ್ಟು ಬಿಸಿ ಮಾಡ್ಕೊಡ್ತೇನೆ ಅವಳು. ಮನೆಗಳೇ ಎಲ್ಲನೂ ಕೆಲಸ ಆಯ್ತು ನಮಗೀಗ. ಮತ್ತು ಅವಳು ಮಾಡ್ತಾಳೆ ಚಪಾತಿ ನಮ್ಮ ಮನೆಯೊಳಗೆ. ಅದು ನಾನೇ ಹೇಳಿ ಅವ್ರಿಗೆ, ನಮ್ಮ ಮನೆಯವ್ರಿಗೆ ನಮ್ಮ ಹತ್ರ ಮಾಡ್ಬೇಕು ಚಪಾತಿ ಇಷ್ಟಷ್ಟು ರೆಡಿ ಮಾಡ್ಕೊಡೋಣ ಅಂತಲೇ ಮಾಡಿಕೊಟ್ಟಾಳೆ. ಈಗ ಚಪಾತಿ ಮಾಡ್ಕೊಂಡೇನಿ. ಇನ್ನೊಂದು ಸ್ವಲ್ಪ ಐತಿ. ಇಷ್ಟು ಮಾಡೇನಿ ಚಪಾತಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡೇನಿ. ಈ ರೀತಿ ಮನೆಗಳೇ ಬಿಸಿ ಚಪಾತಿ ರೆಡಿ. ನಮ್ದು ಎಲ್ಲ ಅಡುಗೆ ಗ್ಯಾಸ್ ಕಟ್ಟಿ ಮೇಲೆ ರೆಡಿ ಅದ. ಯಾವಾಗಲೂ ನಾವು ಈ ರೀತಿ ಅಡುಗೆ ಹಿಂಗೆ ಮಾಡೇ ಇಟ್ಟಿರ್ತೀವಿ. ಯಜಮಾನ್ರಲ್ಲಿ ಕೆಲಸ ನಡೆಸಿದಾರೆ ನೋಡಿ. ಎಷ್ಟು ಅಂದರೆ ನೀನೇನು ಚಲೋ ಮಾಡಿದಾರೆ. ಮುಗಿತಾನೆ ಇಲ್ಲ ಕೈಯಾಗಿನ ಕೆಲಸ. ಇವಳಿಗೆ ಪಲ್ಯಗಳು ಕ್ಲೀನ್ ಮಾಡ್ಕೊಟ್ಕೊತಾಳೆ. ಎಲ್ಲ ಕ್ಲೀನ್ ಮಾಡ್ತೇನೆ ಮೇಡಮ್. ತರಕಾರಿ ನೋಟಾಳ ಆಗೈತಿ. ಈಗೆಲ್ಲ ಸ್ವಚ್ಛ ಮಾಡ್ಕೊತ ಅಂತ. ಸಾರು ಆಗೈತಿ. ಅಲಸಂದಿ ಸಾರು ಅಭಿಮಾನಿಗಳಿದೆ. ನಾವು ಈ ರೀತಿ ಅಲಸಂದಿ ಸಾರು, ತಿಳು ಸಾರು ಮಾಡ್ತೀವಿ ತಿನ್ನಾಕ. ಎಲ್ಲರೂ ಕಲಿಸ್ಕೊಂಡು ಮತ್ತು ಅನ್ನದ ಜೊತೆ ಅಪ್ಪು ಭಾಳ ಇಷ್ಟ ಆಗ್ತೈತಿ. ಆಯ್ತು ನೋಡಿ ಯಜಮಾನ್ರದ್ದು ಊಟನೇ ಆಗಿಬಿಡ್ತು ಫುಲ್ಲ. ಬೆಳಿಗ್ಗೆ ಮಾಡಿರಲಿಲ್ಲ, ಮೆಕ್ಕೆಜೋಳ ತಿಂದ್ಕೊತಿದ್ರು. ನಮ್ಮ ಅತ್ತೆ ದೇವ್ರಿಗೆ ಅದು ಗೊತ್ತಿಲ್ಲ ನಮ್ಮ ಮನೆಯವ್ರು ಊಟ ಮಾಡಿದ್ದ. ಇವ್ರು ಏನಂತಾರೋ ಮಧ್ಯಾಹ್ನ ನನ್ನ ಮಗ ಊಟನ ಮಾಡಲಿಲ್ಲ, ಹಿಂಗೆ ಮಲ್ಕೊಂಡ್ಬಿಟ್ಟಾನು ಅಂತಾರೆ. ಊಟ ಮಾಡಿರ್ತಾರೆ. ಯಾಕಂದ್ರೆ ಊಟ ಮಾಡಿದ್ದು ಇವರು ನೋಡಿರೋದಿಲ್ಲ. ಆದರೂ ಅನ್ಕೋತ ಅಲ್ಲಿ ಕೂತಿರ್ತಾರೆ ಬಡ್ ಮಾಡ್ಕೊತ. ಹಂಗೆ ಪಾಪ ಮತ್ತು ಏನು ಮಾಡೋಕ್ಕಾಗಲ್ಲ. ಇವಳು ಇನ್ನೂ ಮಾಡತ್ತಾಳ ನೋಡಿ. 12 ಟೈಮ್. ಮತ್ತು ಬಾಳೆಹಣ್ಣು ತೊಗೊಂಬಂದಾರ. ಬಾಳೆಹಣ್ಣು ತಿನ್ನಕೊಟ್ಟೇನಿ. ಇದು ತೆಗೆದಿಟ್ಬಿಟ್ಟು ಆತಿದ್ರದ್ದು ಈಗ ಒಣಗ್ಯದ ಎಲ್ಲ. ಮತ್ತು ಗ್ಲಾಸ್ ಜಾಗ ಹಚ್ಚಿಬಿಡ್ತೇವೆ ನೋಡಿ ಕೆಲಸ ಆದಮೇಲೆ. ಮತ್ತು ಶೇಂಗಾ ಚಟ್ನಿ ಮಾಡಿಟ್ಟಿದ್ದೀವಿ ನೋಡಿ ಇಲ್ಲಿ ತಿನ್ನೋದು. ಮತ್ತು ದೇವರು ಎದ್ದ ಮಲ್ಕೊಂಡೆದ್ದು ಈಗ ತಿರುಗಾಡದ ನೋಡಿ. ಇಲ್ಲಿ ಕನ್ಸತ್ತ ನೋಡಿ. ಇಲ್ಲಿ ಕಂಪೌಂಡ್ ಒಳಗೆ ವಾಕಿಂಗ್ ಮಾಡತ್ತಾರೆ. ಏನು ಭಯ ಇಲ್ಲ, ಏನಿಲ್ಲ, ಆರಾಮಿಲ್ಲಿ ಒಳಗಡೆ ಮಾಡ್ತಿರ್ತಾರೆ. ಮತ್ತು ಹಿಂದೆ ಇವರು ಪಾತ್ರೆ ತೊಳಿತಾರಲ್ಲ, ಹಿಂದಿಂದ ಕಾಣಿಸ್ತೈತಿ ಇವ್ರದ್ದೆಲ್ಲ. ಇಲ್ಲಿ ಕೂತ್ಕೊಂಡು ಏನೇನು ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಈ ಸೈಡ್ದವ್ರೆಲ್ಲ ಕಾಣಿಸ್ತೈತಿ. ಮತ್ತು ಈ ಕಡೆ ಗಾರ್ಡನ್ದೆಲ್ಲ ಕಾಣಿಸ್ತೈತಿ. ಕ್ಯಾಮೆರಾ ಕೊಡಿಸೋದ್ರಿಂದ ಭಾಳ ಅನುಕೂಲ ಆಗೈತೆ ನಮಗೆ. ಆಮೇಲೆ ಅತ್ತೆ ಎಲ್ಲಿ ಚೀಲನ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ತಿರುಗಾಡ್ಲಿ ಅಂತ ಹೇಳಿ ನಾನು ಗಪ್ಕೋತೆ. ಅವ್ರು ಇನ್ನೊಂದು 10-15 ನಿಮಿಷ ನಂದು ಅಷ್ಟು ತನಕ ವಿಡಿಯೋ ಇಟ್ಟಿಕ್ಕಾದ್ರೂ ಆಗ್ತದೆ.
ಪಟ ಪಟ ಮಾಡಿರ್ತೀನಿ ನಾನು. ಹಿಂಗೆ ಮಾಡ್ಕೊಂಡು ನಾ ವಿಡಿಯೋ ಮಾಡ್ತಾಯಿದ್ದೀನಿ ಅಭಿಮಾನಿಗಳೇ. ಅದಕ್ಕೆ ನಿಮ್ಗೆ ಹೇಳ್ತಾ ಎಷ್ಟು ಆಗ್ತದೆ ಅಷ್ಟು ನೋಡಿರಿ. ಮಲ್ಕೊಂಡ್ಬಿಟ್ಟಾರ ನೋಡಿ, ಹೊಟ್ಟೆ ತುಂಬ ಊಟ ಮಾಡಿ ಗೊರ್ಕಿ ಹೊಡಿಯತ್ತಾರ, ಜೋರು ಚಸ್ಮಾ ಹಾಕೊಂಡು ಹಂಗೆ ಮಲ್ಕೊಂಡಾರು. ಹಂಗೆ ಕೇಳ್ಕೊಂಡು ನಿದ್ದೆ ಹತ್ತು ಬಿಟ್ಟೈತಿ. ಹೊಟ್ಟೆ ತುಂಬ ನಾಷ್ಟ ಮಾಡ್ಯಾರ, ಊಟ ಹೊಟ್ಟೆ ತುಂಬ ಆಗೈತಿ. ಅದಕ್ಕೆ ಮಲ್ಕೊಳ್ಳಿ ಅವ್ರ. ಮತ್ತು ದೇವರಿಗೆ ಟೈಮ್ ಬೇರೆ ಆಗೈತಿ, ಊಟ ಮಾಡಿದ್ದೀವಿ. ಮತ್ತು ದೇವರು ಊಟ ಕೂತಾರೆ. ಮತ್ತು ನಾನು ಸ್ವಲ್ಪ ಅಲಸಂದಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅನ್ನ ತೊಗೊಂಡಿದ್ದೆ. ಅನ್ನ ಆಯ್ತು ನೋಡಿ. ಇಲ್ಲಿ ನಾನು ಬೆಳಿಗ್ಗೆ ಜಾಸ್ತಿನೂ ದೋಸೆ ಮತ್ತು ಇದು ತಿಂದಿದ್ದೀನಿ. ಇವ್ರಿಗೆ ಊಟ ಕೊಟ್ಟಿದ್ದೀನಿ. ಇಲ್ಲಿ ಅದು ಸ್ವಲ್ಪ ಅನ್ನ ಬಿಸಿ ಮಾಡೋಣ ಅಂತ. ಬಾಸ್ಮತಿ ಅನ್ನ ಇದೆ. ಮೆತ್ತಗೆ ಒಂದು ಚಪಾತಿ ಕೊಟ್ಟಿದ್ದೀನಿ, ಅವ್ರು ತಿನ್ನಲಿ. 1:30 ಟೈಮ. ಮನೆಗೆ ಹಾಲು ಕಾಸ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಪಲ್ಯ ಅದು ಬಿಸಿ ಮಾಡಿರಲಿಲ್ಲ. ಟೈಮ್ 6 ಗಂಟೆ ಆಗಲಿ ಬಂತು. ಯಜಮಾನ್ರಿಗೆ ಸ್ವಲ್ಪ ನಿಮ್ಗೆ ಗೊತ್ತದ ಚೂಡ ನಾವು ಮಾಡಿಟ್ಟಿರ್ತೀವಿ ಹಿಂಗಂತ. ಯಜಮಾನ್ರಿಗೆ ಚೂಡ ತಿನ್ನಕ್ಕೆ ಕೊಟ್ಟೀನಿ. ಚೂಡ ತಿನ್ಕೊಂಡು ಕೂತಾರೆ ಇಲ್ಲಿ. ಯಜಮಾನ್ರು ಸಂಜೆ ತಿನ್ನಕ್ಕೆ ಕೂತ್ರಿ. ಈಗ ಮಧ್ಯಾಹ್ನ ಬೆಳಿಗ್ಗೆ ಬೇಗ ಊಟ ಮಾಡ್ಕೊತಿದ್ರಿ. ಇವತ್ತು ಚೂಡ ತೊಗೊಂಡಿದ್ದೀನಿ ತಿನ್ನಕ್ಕೆ. ಸಾಯಂಕಾಲ ತಿನ್ನೋಣಂತ. ಖಾಯಿನೂ ನಮ್ಮ ಮನೆಯೊಳಗೆ ಚೂಡ ಇರ್ತದೆ, ನಿಮ್ಗೆ ಗೊತ್ತದ. ಮಾಡಿಟ್ಟಿರ್ತೀವಿ ನಾವು. ನೀವು ಹಿಂಗೆ ಮಾಡಿಡ್ತಾ ಇರಿ, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ, ತಿಂತಾರೆ. ಮಾಡಿಟ್ಮೇಲೆ ತಿನ್ನತ್ತಾರ, ಇಷ್ಟ ಆಗ್ತದೆ. ನಿಮ್ಗೆ ಅನುಕೂಲ ಟೈಮ್ ಮಾಡ್ಕೊಂಡು ಸ್ವಲ್ಪ ಮಾಡಿಟ್ರೆ ಆಫೀಸ್ನಿಂದ ಬಂದ್ಕೊಂಡು ನಿಮಗೆ ತಿನ್ನೋಕ್ಕಾಗ್ತದೆ. ಟಯರ್ಡಾಗಿ ಬಂದಿರ್ತೀರಿ, ಚೂಡ ಹೇಳ್ತಿರ್ತಾರೆ ನಿಮಗೆ ಭಾಳ ಸುಸ್ತಾಗಿದೆಯಾ, ಒಂದು ಸ್ವಲ್ಪ ತಿನ್ಬಾ ಅಂತ ಹೇಳಿ ಕರಿತಾ ಇರ್ತದೆ. ಅಂತ ತಿಳ್ಕೊಂಡು ಮಾಡಿ ಇಟ್ಟು ತಿಂತಾಯಿರಿ. ಹಸಿಮೆಣ್ಸಿನ್ಕಾಯಿ ಖಾರ ಇರ್ತದೆ. ಶಂಬಳದ 1-2 ಸಲ ಊಟ ಆಗ್ತೈತಿ. ಮತ್ತು ಚಲೋ ಆತಾಗಿ ಇಷ್ಟ ಆಗ್ತೈತಿ. ಮಾಡಿಟ್ಟೆ ತಿನ್ನತ್ತಾಳ. ಈಗಂತೂ ಭಾಳ ಟೇಸ್ಟ್ ಆಗಿರ್ಬೇಕದ. ಆಮೇಲೆ ಖಾರನೂ ಕರೆಕ್ಟ್ ಆಗಿರ್ತೈತಿ. ಮಿಕ್ಸ್ ಆಗಿತ್ತಲ್ಲ 2-3 ದಿನ ಆತು. ಬೆಳ್ಳುಳ್ಳಿ ಅದು ಎಲ್ಲ. ಆಮೇಲೆ ಅಪ್ಪನೂ ಈ ಸಲ ಕಡ ಇಷ್ಟಪಟ್ಟು ತಿಂದರು ಅವರು. ಚಾಯ್ ಟೈನ್ ಅತ್ಯಾಗ ಇಲ್ಚೆ ಬಂದ್ಮೇಲೆ ಕೊಡ್ರಿ. ಟೈಮ್ ಆಗೈತಿ. ಮತ್ತು 6:15 ಕತ್ಲಾಗ್ತೈತಿ. बायको करून द्या, तुमची सासूला द्या म्हणून. ಮನೆಗಳು ಯಜಮಾನ್ರದ ಹಾಡ ಮುಗಿತು 7:30 ಆ ಟೈಮ. ಅತ್ತೆ ದೇವ್ರಿಗೂ ಊಟ ಬೇಗ ಕೊಡೋರದೇ ನಾವು. ಈಗ ಊಟ ಕೊಟ್ಟು ಬೇಗ ಮಲಿಸ್ಬಿಡವ್ರ. ಆಯ್ತು. ಈಗ ಅವ್ರು ವಾಕಿಂಗ್ ನಡೆಸ್ಯಾರ ಮನೆಗಳಿಗೆ. ಯಜಮಾನ್ರದ್ದು ಬೇಗ ಶಂಬಳ ಹಿಡಿಲ್ಲ ಅವ್ರಿಗೆ. ಬೇಗ ಹಾಡ ಅನ್ರಿ. ಭಾಳ ರಾತ್ರಿ ತನಕ ಲೇಟ್ ಮಾಡ್ಕೊಂಡು ಕೂತ್ಕೋಬೇಡ್ರಿ. 8:30 9 ಮಟ್ಟ ಕೊಡ್ರಾತಿದ್ರು ಅವ್ರು ರಾತ್ರಿ. ಅದಕ್ಕೆ ಟೈಮ್ 7:30 ಆಯ್ತು. ಈಗ ನೀರಿನ ಟಾಕಿ ಅದು ಸ್ವಲ್ಪ ತುಂಬಲಿ. ಮತ್ತೇನೇ ಸ್ವಲ್ಪ ಇವ್ರ ಕೆಲಸ ಅದಾವ ಮುಗಿಸ್ಕೊಲಿ. ಇವರು ಊಟ ಮಾಡಿ ಮಲ್ಕೊಂಬಿಡ್ಲಿ. ಅಪ್ಪೊಂದು ಎಕ್ಸಾಮ್ ಸಲುವಾಗಿ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ. ನಾನು ಸ್ವಲ್ಪ ಪಿಕ್ಚರ್ ನೋಡ್ಕೊತ ಕೂತ್ಕೋತೀವಿ. ಆಮೇಲೆ ಅಪ್ಪು ಸ್ವಲ್ಪ ಊಟ ಕೊಟ್ಟು 12 ಗಂಟೆಗೆ ಸ್ವಲ್ಪ ಹಾಲು ಕೊಟ್ಟು ಅವ್ನು ಭೇಟಿಯಾಗಿ ಬರ್ತೇನೆ. ಅತ್ತೆಯ ಇವ್ರಿಗೂ ಮನಸ್ಬಿಟ್ಟೆ ಅಂತ ನಮ್ಮದು ಇವತ್ತಿನ ಕೆಲಸ ಮುಗ್ದಂಗಾಯ್ತು. ಅದು ಒಂದು ಕೆಲಸ ಮುಗಿದ್ಮೇಲೆ ಒಂದು ಚಾಲು. ಎಷ್ಟು ಲೇಟ್ ಆಗ್ತದಲ್ಲ ಅಷ್ಟು ನಮ್ಗೆ ಲೇಟ್ ಆಗ್ತದೆ ಅದು ಮನೆಗಳೇ. ಯಾಕಂದ್ರೆ 1 ತಾಸಾದರೂ ಆಗ್ತೈತಿ ನಮ್ಮ ಮನೆಯವರಿಗೆ, ನಮ್ಮ ಅತ್ತೆ ದೇವ್ರಿಗೆ ಊಟ ಕೊಡೋಕೆ ನನಗೆ ಇಬ್ರಿಗೂ ಅಷ್ಟು ಟೈಮ್ ಆಗ್ತೈತಿ. ಅವ್ರಿಗೆ ಮಾಡ್ತಾ ಆಟ ತೆಗೆದಿರೋ ಮಠ ಮಾಡೋ ಮಠ ಅಷ್ಟು ಕೆಲಸಗಳು ಆಗತ್ತವ. ಯಜಮಾನ್ರಿಗೆ ಪ್ಲೇಟ್ ಮಾಡಿದ್ದೆ. ಅತ್ತೆ ದೇವ್ರಿಗೂ ಪ್ಲೇಟ್ ಮಾಡಿ ಊಟ ಕರೆದು ಬಂದ್ವಿ. ಎದ್ರು ಊಟ ಮಾಡತ್ತಾರಲ್ಲ ಯಜಮಾನ್ರು. ಚಪಾತಿ ಕೊಡಲಿ ನಿಮ್ಗೆ ಇನ್ನೂ ಸ್ವಲ್ಪ? ಅತ್ತೆ ಅರ್ಧ ಚಪಾತಿ ಇದೀವು. ಅತ್ತೆ आणि अर्ध चपाती. बायकोला सासूला द्यायच्या म्हणा, मागण्या जेवत्या म्हणा. लक्षाय नाही बाबा म्हटलं. हा ते शरणकडे वर जाऊन आलो भेटून. वरती जाऊन आलो अभ्यास करायला. आजी आजीला जेव पोट भरून म्हणा म्हटला. नंतर दे म्हटला वरती त्याला. हा ते होय होय ते ಮಗ ಮತ್ತೆ ಅಮ್ಮ ಮಾಡಲಿ. ಮತ್ತು ನಂದು ಈಗ ಅಪ್ಪು ಆಮೇಲೆ ಸಮೂ ಮತ್ತು ನಾ ಆಮೇಲೆ ಮಾಡ್ತೀವಿ. ಮತ್ತು ಅತ್ತೆ ದೇವ್ರಿಗೆ ಕನ್ನಡ ಡ್ರಾಪ್ಸ್ ಅದಾವ, ಹಾಕೋದ ಕೆಲಸ ಅದಾವ ಸ್ವಲ್ಪ, ಅವೆಲ್ಲ ಮುಗಿಸ್ಕೊತೀನಿ. ಅಪ್ಪುಗೆ ರಾತ್ರಿ ಮಲ್ಕೋತಾನೆ. 12 ಆಗ್ತದೆ, 1 ಆಗ್ತದೆ, 2 ಆಗ್ತದೆ ಒಮ್ಮೊಮ್ಮೆ. ಅದಕ್ಕೆ ರಾತ್ರಿ ಅವ ಹಾಲನ್ನು ಕೊಟ್ಟ ಮಾಡಿ ಆಮೇಲೆ ಹಾಲು ಬಿಸಿ ಮಾಡಿ ತೊಗೊಂಡೋಗ್ತೀನಿ ಮ್ಯಾಲೆ ಕೊಡೋಕೆ. ಮತ್ತು ತೊಗೊಂಡೋಗಿ ಭೇಟಿಯಾಗಿ
ಹಾಲದು ಕೊಟ್ಟು ಆಮೇಲೆ ಅವ್ನು ಮಲಸಿ ಬರ್ತೀನಿ. ಮತ್ತು ಬೆಳಿಗ್ಗೆ ನಾನು 4 ಗಂಟೆಗೆ ಅವ್ನು ಹೇಳ್ತಾನೆ ಟೈಮಿಂಗ್ ಎಷ್ಟು ಅಂತ ಕೇಳ್ಕೊಂಬರ್ತೀನಿ. ಆಮೇಲೆ ಹೋಗೋದದ ನಂಗೆ. ಮತ್ತು ಶಾಂಬೂನು ಆಕೆ ಪಿಕ್ಚರ್ ನೋಡೋದೈತಂತ ಹೇಳ್ಯಾಳ. ಈಗ ಅತ್ತೆ ದೇವ್ರಿಗೆ ಅದು ಊಟ ಮಾಡಿಸಿ ನಾವು ಆಮೇಲೆ ಒಂದು ಪಿಕ್ಚರ್ ನೋಡ್ಕೊಂಡು ಕೊಡ್ರಿ ಅವ್ರು 12 ಗಂಟೆ ಮಟ್ಟ. ಅಷ್ಟರಲ್ಲಿ ನನಗೂ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಆರಾಮಾಗಿ ನಮ್ಮ ಅತ್ತೆಯವರು 12, 1, 2 ಮಟ್ಟ ಒಂದಕ್ಕೆ ಇರೋದಿಲ್ಲ ಅವ್ರು. ರಾತ್ರಿ ಮಲ್ಕೊಂಡ್ರೆ ಅಂದ್ರೆ ಆಮೇಲೆ 1 ಗಂಟೆ 2 ಗಂಟೆ ಇರೋ ಟೈಮ್ ಅವಾಗ ಹೇಳ್ತಾರೆ. ಅಷ್ಟು ತನಕ ಅಂದ್ರೆ ನಮ್ಮ ಟಿ ವಿ ಬಂದಾಗಿರ್ತದೆ. ಹಿಂಗೆ ಮಾಡ್ಕೊಂಡು ಟಿ ವಿ ನೋಡ್ತೇವೆ. ಮನೆಗಳೇ ಮನೆ ಒಳಗೆ ಇದ್ರೂ ಸಹಿತ ನಾವು ಟಿ ವಿ ನೋಡೋದು ಖರೆ ನಮ್ಮ ಮನೆ ಒಳಗೆ ನಾವು ಕದ್ದು ನೋಡೋಂಗಾಗೈತಿ. ಅಂಥ ಪರಿಸ್ಥಿತಿ ಬಂದೈತಿ. ಏನು ಮಾಡೋಕ್ಕಾಗಲ್ಲ. ಹಿರಿಯರು ಅಂತಂದ್ರೆ ಗೊತ್ತದ ನಿಮ್ಗೆ ಎಷ್ಟು ಅವ್ರದ್ದು ಕಾಳಜಿ ಲಕ್ಷ ಇರ್ತದೆ, ಎಷ್ಟು ಇದನ್ನ ಇರ್ತದೆ. ಆಮೇಲೆ ನಮ್ಮ ಅತ್ತೆಯವರು ಟಿ ವಿ ನೋಡಬಾರ್ದು ಅಂತಲ್ಲ, ಆದರೂ ಭಾಳ ಅವರಿಗೆ ಅಂಥದ್ದು ನಡೆಯೋದಿಲ್ಲ. ರೂಢಿಗೆ ಅವ್ರಿಗೆ ಟಿ ವಿ ನೋಡೋದು ರೂಢಿನೇ ಇಲ್ಲ. ಮತ್ತು ಏನು ಮಾಡೋಕ್ಕಾಗಲ್ಲ. ನಮಗೆ ಸ್ವಲ್ಪ ಆದರೂ ನಮಗೆ ಮೋಟಿವೇಟ್ ಸಲುವಾಗಿ ನಮ್ಮ ಮೈಂಡ್ ಸಲುವಾಗಿ ನಾವು ನೋಡತ್ತೀವಿ. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ ಮಾಡ್ದು ಊಟ. ಈಗ ಅವರು ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಂಬಿಡ್ಲಿ, ಟೈಮ್ ಆಗೈತಿ. ಅತ್ತೆ ದೇವ್ರನ್ನೂ ಎಲೆ ಎತ್ತಿ ಕೂತ್ಕೋತಾರೆ. ಕೊಳ್ಳಾಗಿನ ತೆಗೆದಿಡೋದು ಮಾಡೋದು ಎಲ್ಲ ಮಾಡತ್ತಾರೆ. ಚೀಚಿ ಇವ್ಳೇನೇನು ತಾಟ್ ತೊಗೊಂಬಂದ್ಲು. ಮತ್ತು ಏನೇನು ಬಬ್ಲಿದ್ ಮತ್ತು ಕತೆ ಹೇಳ್ಕೊತ ಬಂದ್ಲಕ್ಕ ವೈಕಿ ಡೆಲಿವರಿ ನೋಡಿದವ ಹೊಟ್ಟಿಗೆಲ್ಲ ಹೋದಂಗ ಅಂದ್ರೆ ಪಾಪು ಅದಾವೇನೋ ಆಮೇಲೆ ಅಲ್ಲಿ ಇಟ್ಟಾಳೇನೋ. ಮತ್ತು ಅಳಾತಿರ್ಲಿ ಅದಕ್ಕೆ. ಕೊಟ್ಟು ಬಂದು ಮತ್ತು ಹಿಂಗೆ ಖುಷಿ ಹೋಗ್ಬಾಳ ಅಂತ ಬರೀ ಸೋಫಾ ಮೇಲೆ ಬಂದು ಮಕ್ಕೊಳ್ಳೋದ, ಮತ್ತು ಆ ಡಬ್ಬ ಹೋಗೋದು, ಮತ್ತು ಸೋಫಾ ಮೇಲೆ ಮಕ್ಕೊಳ್ಳೋದು. ಅಂದ್ರೆ ಪಾಪು ಇಟ್ಟಾಳ ಅಂತ ಅಲ್ಲಿ ಅದು ಅನ್ನಾಗಿಲ್ಲ ಅನ್ಸದತ್ತು. ನೋಡ್ಯಾನ ಇನ್ನೂ ಹೋಗಿ ಇಲ್ಲಿ ನಾವು ನೋಡಿ ಸರ್ ಪಾಪು ಆವಾಜ್ ಮಾಡಲ್ಲ. ಈಗ ಇಟ್ಟಿರ್ಬೇಕಾಕಿ ರಾತ್ರಿ ಅದು ಹಂಗೀಗ ಅಂತ ಕೇಳತ್ತಿದ್ ನಾವು. ರಾತ್ರಿ ಹೆಂಗಂದ್ರೆ ಏನಿಲ್ಲ, ಅಕ್ಕಿದಾಕಿ ಇರ್ತಾಳೆ ಅಲ್ಲೇ. ಹೊಲಗೆ ಹೋಗೋದಿಲ್ಲ ರಾತ್ರಿ ಎಲ್ಲ ಅಲ್ಲೇ ಇರ್ತಾಳೆ ಆಕಿ. ಈಗ ಹೋಗೋದಿಲ್ಲ ಈಗ. ಯಾಕಂದ್ರೆ ಆಕಿ ಅಲ್ಲೇ ಮೇಲೆ ಪಾಪು ಕಡೆನೇ ಇರಾಕಿ. ಆಕಿ ಏನು ಪಾಪು ಆಗ್ಯಾವೋ ಏನಿಲ್ಲೋ ಏನು ನಮಗೆ ಗೊತ್ತಿಲ್ಲ. ಹೊಟ್ಟಿ ತಳಗ್ ಜೊತಾಡತೈತಿ. ಪ್ಲೇನ್ ಆಗೈತಿ ಊಟನೂ. ಮಾಲ್ ನೋಡಿದ್ರೆ ಕಟ್ಟ ಅನ್ಸುತ್ತೆ, ತಳಗ್ ನೋಡಿದ್ರೆ ಹೋಗಿ ಬಂದಿ ಅಂತ ವಾಸನೆಗೆ. ಅಲ್ಲಿ ಹಿಂಗೆ ಫೋನ್ ಹಾಕಿ ವಿಡಿಯೋ ಮಾಡೋನು ಅಂತಿದ್ವಿ. ಬೇಡ ಏನು ಫೋನ್ ಹಾಕಬೇಡ, ಏನೂ ಮಾಡಬೇಡ, ಇರಲಿ. ಹೇಳ್ಕೊತ ಬಂದು ನೋಡು 9 ಗಂಟೆ ಆಗ್ಯದ. ಬಬ್ಲಿ ಭಾಳ ಇದು ಮಾಡ್ಕೊ ಕೂತ ಅಂತ. ಪಾಪು ಆಗ್ಯಾವ ಇನ್ನೇನು ಆತಾಳು ಏನು ನೋಡ್ಬೇಕೀಗ. ಇನ್ನೇನು ದಿನಾಲು ಇದು ನಾಟಕ ನಡೆದ್ಯಾವು. ಪಾಪು ಆಗೈತೆ ಅಂತ ಹೇಳಿ ಹಿಂಗೆಲ್ಲ ನೈಟ್ ಬಂದು ಮಾಡಿಬಿಡ್ತೀವಿ. ಟೈಮು 9:30 ಆಗೈತಿ. ಅತ್ತೆ ದೇವ್ರಿಗೂ ಮಲ್ಸಿದೀನಿ. ನಮ್ಮ ಮನೆಯವ್ರು ಹೋಗಿ ಮಕ್ಕೊಂಡಾರ. ನಾವು ಹಿಂಗೆ ಓಡಾಡತ್ತೀವಿ ಅನ್ನೋರು ರಾತ್ರಿ ಕಾಡಿರ್ತಾರೆ. ಶಾಂಪು ಇಲ್ಲದ ಮತ್ತು ಏನು ಮಾಡೋದು. ಲೈಟ್ ಅದು ಬಂದ್ ಮಾಡಿ ಮೇಲೆ ಕೊಂಟೀವಿ ಹೇಳಿಲಿ. ಡೆಲಿವರಿ ಆಯ್ತು. ಹೊರಗೆ ಹೋಗ್ಯಾ ಅಂತ ನೋಡಿ ಎಲ್ಲೈತೆ ನೋಡ್ರಿ ತಗೋದಿಲ್ಲ. ಸೈಡ್ ಕ್ಯಾಮೆರಾ ಬ್ಯಾಡ್ ಜಗೋದಿಲ್ಲ. ಬ್ಯಾಡ್ ಏನು ಜಗೋಲ್ಲ. ನಾನು ನೋಡ್ತಾನೆ ಇಲ್ಲಿ ಬುಟ್ಟಿ ಇದೆ. ಅದ್ರ ಪಾಪು ಅದಾವೆ ನೋಡತ್ತ ಅಂತ ಶಾಂಭವಿ. ಬಾಕ್ಸ್ ಒಳಗೆ ಹೋಗಿ ನೋಡಿ ಆ ಬಾಕ್ಸ್ ಒಳಗೆ ವಿಡಿಯೋ ಮಾಡ್ಯಾರ ನೋಡಿ. ಆಮೇಲೆ ತೋರಿಸ್ತಾಳೆ. ಬಾಕ್ಸ್ ಒಳಗೆ ಏನೂ ಇಲ್ಲ. ಬಬ್ಲಿಗೆ ಪೇನ್ ಬರತ್ತಾವ, ಏನೋ ಹೋಗಿ ಕೊಡ್ರತ್ತಾಳೆ. ಏನು ಮಾಡತ್ತಾಳ ಏನೋ ತಿಳಿಯೋದು. ಫಸ್ಟ್ ಟೈಮ್ ಡೆಲಿವರಿ ಕೂತಾಳಕಿ. ಅದು ಇಂಥ ಜನ ಇದ್ದದ್ದು. ಮತ್ತು ಅಪ್ಪು ಇಲ್ಲಿ ಅಭ್ಯಾಸ ಮಾಡತ್ತಾನ. ಇಲ್ಲಿ ಡೆಲಿವರಿ ಮಾಡ್ಕೊಳತ್ತಾಳಿಲ್ಲ. ನಾನು ನಮ್ಮ ಹತ್ರ ಹೋಗೋದು ಭಾಳ ದಡ್ ಅಂತ ಆವಾಜ್ ಮಾಡಿತ್ತಂತೆಲ್ಲ. ಹಾಂ ಅಂದ್ರೆ ದಡ್ ಅಂತಂದ್ರೆ ಎಕ್ಸಾಮ್ ಟೈಮ್ ದಡ್ ಅಂತಂದ್ರೆ ಏನು ಆವಾಜ್ ಮಾಡತ್ತ. ಏನು ವೆಲ್ಕಮ್ ಪಿಕ್ಚರ್ ನೋಡತ್ತಿದ್ದು ಹಿಂದಿ. ಟೈಮ್ 11 ಗಂಟೆ ಆಗೈತಿ. ಅಪ್ಪು ಊಟ ಮಾಡೋದಿಲ್ಲ ಅಂತ. ಶಾಂಭು ಇಲ್ಲದಾಳು. ನಾವು ಈಗ ಬಂದ್ ಮಾಡಿ ನಾಳೆ ನೋಡೋರು. ಮತ್ತು ವೆಲ್ಕಮ್ ಬ್ಯಾಕ್ ಟು ಜಂಗಲ್ ಅಂತ ನೋಡ್ರಿ ಪಿಕ್ಚರ್ ಸರ್. ಮತ್ತು ಅತ್ತೆ ಬರೀ ಹೇಳತ್ತಾರಲ್ಲಿ ಆವಾಜ್ ಮಾಡತ್ತಾರ. ಮಾಡ್ಕೊಂಡಿಲ್ಲ ಅವ್ರು. ಬಂದ್ ಮಾಡಿ ಈಗ ಸ್ವಲ್ಪ ಹಾಲು ಕಸ್ತೇನೆ. ಅಪ್ಪು ಏನು ಊಟ ಮಾಡಲ್ಲ ಅಂತ. ಟೈಮ್ ಬೇರೆ ಆಗೈತಿ. ಊಟ ಬಂದ್ಮೇಲೆ 11 ಗಂಟೆ ಆಗೈತಿ. ನಿದ್ದೆ ಅಂತೂ ಜೋರು ಬರತೈತೆ ನನಗಂತೂ. ಹಾಲು ಮಿಸ್ ಮಾಡಾಗಿರ್ತೀನಿ. ಅಪ್ಪು ಬಂದು ಹಾಲು ಕುಡೀಲಿ. ಬರ್ತಾನಂತ. ಲೇಟ್ ಮಾಡಿ ಮಕ್ಕೋತಾನಂತ. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಮಾಡಿ ಹೇಳ್ತಾನಂತವ. ಅಭಿಮಾನಿಗಳೇ ನೋಡಿದ್ರೆ ಹಿಂಗದ ನೋಡಿ. ಮಕ್ಕಳ ಎಕ್ಸಾಮ್ ಇದ್ದಾಗ ಮನೆಯೊಳಗೆ ಈ ರೀತಿ ವಾತಾವರಣ ಇರ್ತದೆ. ಈಗ ಹಾಲು ಬಿಸಿ ಮಾಡಿ ಇಡ್ತೀನಿ. ಮತ್ತು ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಅಪ್ಪನು ಯಾವಾಗ ಬಂದು ಹಾಲು ಕುಡೀಲಿ. ಮತ್ತು ಬೆಳಿಗ್ಗೆ ಎಬ್ಸೋನು. ಈಗ ನಿದ್ದೆ ಅಂತ ಫುಲ್ ಬಂದೈತಿ. ಈ ರೀತಿ ನಮ್ಮ ಲಾಗ್ಗಳು ನೀವು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಇದು ಇಷ್ಟ ಆಗ್ತದೆ ನೋಡಿರಿ ಅಭಿಮಾನಿಗಳೇ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ.